ಇದ್ಯಾವುದೋ ಹೊಸ ಪ್ರತಿಭೆ. ಯಾರಮ್ಮದು ಪೂನಂ ಪಾಂಡೆ ತರ ಎಕ್ಸ್ಪೋಸ್ ಮಾಡ್ಕೊಂಡು ಹೇಳೋದನ್ನೆಲ್ಲ ಏನು ಕೇಳ್ಬೇಡ್ರಿ. ಗೌತಮ್ ರೇ ನಮ್ಮ ಹುಡ್ಗ ಕಣ್ರಿ, ನನ್ನ ಅಣ್ಣ ಇಂದ ಬಾಸ್ ಒಂದ ಗುರು ಅಂದ ನೋಡ್ರಿ. ಆಕ್ಚುಲಿ ಇವತ್ತು ನನ್ನ ತಮ್ಮಂದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಯೂಟ್ಯೂಬ್ ಚಾನಲ್ ನ ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ. ಎಲ್ಲರೂ ಬೆಲ್ಲು ಹೊಡೀರಿ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಹಾಗಾಗಿ ನಮ್ ಗೌತಮ್ ಅವ್ರು ಮಾತಾಡ್ತಾರೆ. ಸೊ ನನ್ನ ಯೂಟ್ಯೂಬ್ ಚಾನಲ್, ನಾನು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಆ ಚಾನಲ್ ನೇಮ್ ಏನು ಅಂದ್ರೆ, ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ನಿಮ್ಗೆಲ್ಲ ಕ್ಯೂರಿಯಾಸಿಟಿ ಇದೆಯಾ? ಸಮಾಧಾನ ಸಮಾಧಾನ. ಅಭಿಮಾನಿಗಳಿಗೆ ವಿನಂತಿ, ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ಮಿಸ್ಟರ್ GDS ಕನ್ನಡಿಗ. ನನ್ನ ಕಿವಿಗೆ ಸಿಗಾಕೊಡ ಕಿತ್ತು ಸಾಕು ಹೋಗ. ನನ್ನ ಚಾನಲ್ ನೇಮ್ ಬಂದು ಮಿಸ್ಟರ್ GDS ಕನ್ನಡಿಗ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಕುಟುಂಬಸ್ಥರಿಗೆ ಎಲ್ಲಾರು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಅಂದ್ರೆ ಅಚ್ಚ ಕನ್ನಡದಲ್ಲಿ ಗಂಟೆ ಅಂತ ಕರೀತಾರೆ, ಆ ಗಂಟೆನ ಪ್ರೆಸ್ ಮಾಡಿ ನನ್ನ ಚಾನೆಲ್ ನ ವೀಕ್ಷಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರೂ ಒಂದು ತುಂಬು ಹೃದಯದಿಂದ ನಾವೆಲ್ಲ ಅವನಿಗೆ ಶುಭ ಕೋರುತ್ತಾ, ಅವ್ನಿಗೆ ಒಳ್ಳೇದಾಗ್ಲಿ ಅಂತ ಅನ್ಬಿಟ್ಟು ನಮ್ಮ ಮನ್ಸಲ್ಲೆಲ್ಲ ಬಯಸುತ್ತಾ ಇವತ್ತು ನಾವು ಒಂದು ಯೂಟ್ಯೂಬ್ ಚಾನಲ್ ತುಂಬಾ ಥ್ಯಾಂಕ್ ಯು ಸೋ ಮಚ್. ನಾವೇ ಎಲ್ಲರೂ ಸೇರ್ಕೊಂಡು ಸಬ್ಸ್ಕ್ರೈಬ್ ಮಾಡ್ತಾ ಇದೀವಿ. ಅದು ಅವನ್ ಚಾನಲ್ ಅಲ್ಲ, ನಮ್ ಎಲ್ಲಾರ್ದು ಚಾನಲ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮ ಚಾನಲ್, ಅವನ್ ಒಬ್ಬನ ಚಾನಲ್ ಅಲ್ಲ, ಇದು ನಮ್ಮ ಚಾನಲ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಬೆಲ್ ಹೊತ್ಬೇಡಿ, ಗಂಟೆ ಪ್ರೆಸ್ ಮಾಡಿ. ಎಲ್ಲಿ ಹೊಡಿತೀರಾ? ಅದೇ ನಿಮ್ ಚಾನೆಲ್ ಅಲ್ಲಿ ಮಿಸ್ಟರ್ JDS. ಏನಂದ್ರೆ GDS. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನ್ ಸಂತೋಷದಲ್ಲಿ ಇಲ್ಲ. ಮಿಸ್ಟರ್ GDS ಕನ್ನಡಿಗ. ಮತ್ತೆ ನಂದು ಸನ್ಶೈನ್ ಗರ್ಲ್ ನ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಮಾಡಿ ಗಾಯ್ಸ್. ನಾವು ಬರ್ತೀರಿ ಗಾಯ್ಸ್. ನೋಡಿ, ನಾವು ಲಾಂಗ್ ಡ್ರೈವ್ ಹೋಯ್ತಾ ಇದೀರಿ. ನ್ಯೂ ಇಯರ್ ದಿವಸ ಆರಾಮಾಗಿ ಜಾಲಿ ರೈಡಲ್ಲಿ AC ಗಾಳಿ ಜೊತೆ. ಹೌದು, ನೇಚರ್ನ ಫೀಲ್ ಮಾಡ್ಬೇಕಲ್ವಾ? ಸೊ ಹೊಸ ವರ್ಷದ ದಿವಸ ನೇಚರ್ನ ಫೀಲ್ ಮಾಡೋಣ ಅಂತ ಹೋಗ್ತಾ ಇದ್ದೀರಿ. ನಿಮಗೆ ನೇಚರ್ ಹೆಂಗಿದೆ ಅಂತ ತೋರಿಸ್ತೀವಿ, ಮಾಡಿ ನೋಡಿ ಹೆಂಗಿದೆ ನಮ್ಮ ಕಾರ್. ನೋಡಿ ನಮ್ ಗಾಯ್ಸ್ಗಳೆಲ್ಲ ಹೆಂಗ್ ಹೋಗ್ತಾವ್ರೆ ಕಾರಲ್ಲಿ. ಇದೇ ನಮ್ ನವೀನಣ್ಣ ಅವ್ರ ಕಾರು. ನಮ್ದಲ್ಲ, ನಮ್ ಗಾಡಿ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಿ ನೇಚರ್ ಹೆಂಗಿದೆ. ನೇಚರ್ ನೋಡಿ, ಇದು ನೇಚರಾ? ನೈಟ್ ನೇಚರ್ ಇದು. ಕಾಡು ಒಳಗಡೆ ಚಂದಕ್ಕಿಂತ ಚಂದ ನೀನೆ ಸುಂದರ. ಹೊಸ ವರ್ಷ ಎಲ್ಲಾರ್ಗು ಒಳ್ಳೇದಾಗ್ಲಿ. ದೇವ್ರು ಆಯುಷು ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಎಲ್ಲಾರ್ನು, ಜೊತೆಗೆ ನಮ್ಮನ್ನು ಸ್ವಲ್ಪ ಕಾಪಾಡ್ಲಿ. ಹೌದು ಹುಲಿಯ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಹುಟ್ಟಿದರೆ ಕನ್ನಡ ನಾಡ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಬೇಕು ಬದುಕಿದು ಜಟಕ ಬಂಡಿ. ಆಮೇಲೆ ಕಂಟಿನ್ಯೂ. ನಾವು ಚಿಕ್ಕ ವಯಸ್ಸಲ್ಲಿ ಒಂದು ಸಾಂಗ್, ಜನರಿಂದ ಇದು ಜನರಿಂದ ನಾನು ಕಾಡಿನಲ್ಲಿ ನಾ 3 ತಿಂಗಳಿದ್ದೆ, 3 ತಿಂಗಳಲ್ಲಿ 3 ಕೋಳಿ ತಿಂದೆ, ಆ ದೇವರು ಕೊಟ್ಟ ಉಪ್ಪಿಟ್ಟು ನಾ ತಿನ್ನುವುದುಂಟೇನು, ಚೇ ಚೇ ಅನ್ನ ಇಲ್ಲ ಅಂತ ಏನೇನೋ ಭಯ ಅಂತಲ್ಲ. ದೊಡ್ಡವ್ರಿಗೆ ರೆಸ್ಪೆಕ್ಟ್ ಅದು ನಮ್ಮ ಬಾಯಲ್ಲಿಲ್ಲ, ಮನಸ್ಸಲ್ಲಿದೆ. ಇವಾಗ ನ್ಯೂ ಇಯರ್ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಆಕ್ಚುಲಿ ಈಗ ಟೈಮು 5:30 ಆಗೋಗ್ಬಿಟ್ಟಿದೆ. ಬೆಳಿಗ್ಗೆ ಹಂಗೆ ಎದ್ದು ಡ್ಯೂಟಿಗೆ ಬೇರೆ ಹೋಗ್ಬೇಕು. ವರ್ಕ್ ಇಸ್ ವರ್ಷಿಪ್ ಅಂತಾರಲ್ಲ ಹಾಗೆ, ದುಡಿಮೆ ದೇವರು ಅಲ್ವಾ, ಅಷ್ಟು ಕೆಲಸ ಆಮೇಲೆಲ್ಲ ಅಲ್ವಾ. ಅದಕ್ಕೆ ಫಸ್ಟು
ಬೆಳಿಗ್ಗೆ ಎದ್ದು ಡ್ಯೂಟಿ ಮಾಡಬೇಕು. ಡ್ಯೂಟಿ ಆದ್ಮೇಲೆ ತಿರ್ಗಾ ಮತ್ತೆ ನ್ಯೂ ಇಯರ್ ಪಾರ್ಟಿ ಸೆಲೆಬ್ರೇಷನ್ ಮಾಡ್ಕೋಬೇಕು. ಸೊ ಎಲ್ಲಾರ್ಗೂ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನೀವೇನೇನು ಅನ್ಕೊಂಡಿದಿರೋ ಎಲ್ಲ ಸಕ್ಸಸ್ಫುಲ್ ಆಗಲಿ ಅಂತ ಹೇಳ್ತಾ ಬಾಯ್. ಬಡವ್ರ ಮನೆ ಮಕ್ಕಳು ಬೆಳಿಬೇಕಂದ್ರೆ